ಗೊತ್ತಾಗಬೇಕು ಅನ್ನೋಂಥ ಒಂದು ಏನಪ್ಪ ಅಂದರೆ ಜಿಟ್ಟು ನಿಲುವನ್ನು ತೆಗೆದುಕೊಂಡಿದ್ದಾರೆ. ಇದು ಮಾಡಲೇಬೇಕಾದಂಥದ್ದು. ಹೌದು, ಬದುಕಬೇಕು ಇಲ್ಲಂತಲ್ಲ. ಪೂಜಾರಿಗಳು ಬದುಕಬೇಕು, ದೇವರನ್ನು ನಂಬಿಕೊಂಡು ದೇವಾಲಯ ನಂಬಿಕೊಂಡು ಅವ್ರು ಬದುಕ್ತಾ ಇರ್ತಾರೆ. ಅವ್ರು ಬದುಕಿ ಹಾಳಾಗಬೇಕಂತ ಇರಲಿಲ್ಲ. ಆದರೆ ದೇವರಿಗಾಗಿ ಬಂದಂಥ ಕಾಣಿಕೆಗಳನ್ನೆಲ್ಲ ತಮ್ಮ ಡಬ್ಬಕ್ಕೆ ಹಾಕ್ಕೊಂಡು ತಮ್ಮ ಬದುಕಿ ಹಾಕ್ಕೊಂಡು ಕೋಟ್ಯಾಧೀಶರು ಅಬ್ಜಾಧೀಶರಾಗುವಂಥದ್ದು ತಪ್ಪು ಅನ್ನೋದು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಕಣ್ಣು ಕಾಣೋ ಸತ್ಯ ಆಗ್ಯದ. ಚಪ್ಪದ್ರಾಯ್ ಅವರು ಯಾವ ರೀತಿಯಾಗಿ ಎಲ್ಲ ಗಳಿಸಿದ್ರು, ಏನು ಮಾಡಿದ್ರು ದುಡ್ಡನ್ನು. ಅದಕ್ಕಾಗಿ ಸುಪ್ರೀಂ ಕೋರ್ಟನು SITಗೆ ವರದಿ ಕೊಡಪ್ಪ ಅಂತ ಕೇಳಿದ. ವರದಿ ಕೊಡೋ ನೀವು ಏನು ಮಾಡಿದಿರಿ, ಏನು ವರದಿ ತಯಾರು ಮಾಡಿದಿರಿ ಅಂತೇಳಿ. ಅದ್ರ ನಂತರದಲ್ಲಿ SITಯ ಈ ಒಂದು ವರದಿ ನಂತರ ಸುಪ್ರೀಂ ಕೋರ್ಟ್ ಇದರಲ್ಲಿ ಎಂಟ್ರಿ ಆಗುವಂಥದ್ದು ಮತ್ತು ಸರ್ಕಾರ ಇದ್ರ ಬಗ್ಗೆ ಒಂದು ಕಾನೂನು ತರುವಂಥ ಅವಶ್ಯಕತೆ ಇವತ್ತು ಭಾಳ ಅದ. ಹೌದು, ಇವತ್ತು ಕಾಶಿ ಇರಲಿ, ರಾಮೇಶ್ವರ ಇರಲಿ, ಅನೇಕ ಇನ್ನೊಂದು ನಮ್ಮ ಧರ್ಮಸ್ಥಳದಿರಲಿ, ಎಲ್ಲ ಕಡೆನೂ ನಮ್ಮ ಸ್ವಂತ ಆಸ್ತಿ ರೀ ಇಲ್ಲೇ ಸ್ವತಂತ್ರ ಸಿಕ್ಕಿಮಲತ್ತ ಎಲ್ಲನೂ ಈಗೇನು ಸಾರ್ವಜನಿಕ ಅದರಿಂದ ದುಡ್ಡು ತೊಗೊಳ್ಳುವಂಥ ಕೆಲಸಗಳದಾವಲ್ಲ, ಇವು ಸರ್ಕಾರದ ಅಂಡರದಲ್ಲೇ ಬರಬೇಕು. ಇದರಲ್ಲಿ ಸರ್ಕಾರ ದುರುಪಯೋಗ ಮಾಡಬೇಕು ಅಂತಲ್ಲ. ಆ ಮಠಗಳ, ಆ ದೇವಾಲಯಗಳ ಹೌದು ಸ್ವಂತ ಇರಲಿ, ಅವ್ರ ಬದುಕಿಗೆ ಎಷ್ಟು ಬೇಕು ಅಷ್ಟಿರಲಿ. ಇಡೀ ಒಂದು ವ್ಯವಸ್ಥೆ ತಮ್ಮ ಕಡೆ ತೊಗೊಳ್ಳುವಂಥದ್ದು. ಈಗ ನೋಡಿದ್ರಲ್ಲ, ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ರಾಮ ಮಂದಿರ ವಿಷಯದಲ್ಲ. ಹೀಗಾಗಿ ದೇವರ ಹೆಸರಿನಲ್ಲಿ ಈ ಒಂದು ಉದ್ಯೋಗ ಮಾಡುವಂಥ, ದಂಧೆ ಮಾಡುವಂಥ ಜನರು ಕಂಟ್ರೋಲ್ ಮಾಡಬೇಕಾಗಿದೆ. ಇವತ್ತು ಸರ್ಕಾರದ ಜವಾಬ್ದಾರಿನೇ ಹೌದು. ಆ ದಿಶೆಯಲ್ಲಿ ಈ ಒಂದು ಏನಪ್ಪ ಪ್ರತಿಯೊಂದು ದೇವಾಲಯಕ್ಕೆ ಈ ಒಂದು ವೆಬ್ ಕ್ಯಾಮ್ ಮಾಡಿಸಿದ್ದ ಕರ್ನಾಟಕ ಸರ್ಕಾರ ಮಾಡಿದ್ದು ಒಂದು ಒಳ್ಳೆಯ ದಿಟ್ಟ ಹೆಜ್ಜೆ. ಯಾಕಂದ್ರೆ ಇದರಿಂದಾಗಿ ಅಲ್ಲಿ ನಡೀತ ಭ್ರಷ್ಟತೆ ನಡೀತದ, ಕಳ್ಳತನ ನಡೆಯುವಂಥದ್ದು ಇವೆಲ್ಲ ನಿಂತು ಹೋಗಿಬಿಡ್ತಾವೆ, ನಿಲ್ಲಬೇಕಾಗ್ತು. ಇದರಲ್ಲಿ ನಾವು ಪೂರ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಾತನ್ನು. ಅಲ್ಲಿ ಪೂಜಾರಿಗಳನ್ನ, ಅಲ್ಲಿ ಸ್ವಾಮೀಜಿಗಳನ್ನ, ಇಲ್ಲಿಡೋದವರಿಗೂ ತೊಂದರೆ ಕೊಡ್ಬೇಕಂತಲ್ಲ, ಅವ್ರ ಬದುಕಿ ಏನು ಬೇಕಪ್ಪ ಅಷ್ಟು ಇರುವಂಥದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗ್ಬೇಕು. ಆ ಮಾತ್ರ ಈಗಂತ ಈ ಇತ್ತೀಚೆಗೆ ನಡೆದಂಥ ರಾಮ ಮಂದಿರದ ಈ ಒಂದು ವಿಷಯ ಇವತ್ತಂತೆ ಹಸಿ ಸತ್ಯ ಆಗ್ಯದ. ಹೌದಪ್ಪ, ರಾಮನ ಹಣವನ್ನು ಸತ್ಯ ಬಿಡುವುದಿಲ್ಲ, ರಾಮನ ಬಂಗಾರವನ್ನು ಸತ್ಯ ಬಿಡುವುದಿಲ್ಲ ಈ ದರೋಡೆಕೋರರು, ಕಳ್ಳರು, ಲಫಂಗರು ಅನ್ನುವಂಥ ಮಾತು ಇವತ್ತು ಜನಸಾಮಾನ್ಯರೆಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಉತ್ತರ ಪ್ರದೇಶಗಳ ಸೀಮಿತ ಆಗುವುದಿಲ್ಲ, ರಾಮ ಮಂದಿರ ಇಡೀ ದೇಶದ ಒಂದೇನಪ್ಪ ಅಂದ್ರೆ ಆರಾಧ್ಯ ದೈವ. ಭಾಳಷ್ಟು ಅವ್ರು ನಂಬ್ತಾ ಇದ್ದಾರೆ, ಕೆಲವ್ರು ನಂಬದವರು ಇದ್ದಾರೆ, ಆ ಮಾತು ಬೇರೆ. ಆದ್ರೆ ಆ ನಂಬುವ ಜನಕ್ಕೆ ಇವತ್ತೆಲ್ಲ ಆಘಾತ ಆಗ್ಯದ. ಅಲ್ಲ, ದೇವ್ರು ದುಡ್ಡು ಬಿಡ್ತಾ ಇಲ್ಲಲ್ಲಪ್ಪ ಈ ಜನ ಅಂತೇಳಿ. ಇದು ಇವತ್ತಿಂದಲ್ಲ, ಹಿಂದೂ ಇತ್ತಿದೆಯಲ್ಲ. ಆದರೆ ಯಾರು ಧೈರ್ಯ ಮಾಡಿ ಹೇಳ್ತಾ ಇರಲ್ಲ. ಇದು ಸಿಕ್ಕಾಕೊಂಡು ಮಾತು ದೊಡ್ಡದಾಗಿದೆ ಇಷ್ಟು. ಇದರಲ್ಲಿ ಎರಡು ಮಾತಾ ಇಲ್ಲ. ಹಿಂದೂ ಹಿಂಗಾದವು, ಯಾರು ವ್ಯಕ್ತಿ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ಬರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಅದನ್ನು ಒಪ್ಪಿಸುವಂಥ ಜನರು ಇದರಿಲ್ಲ ಅಂತಲ್ಲ, ಅದ್ರ ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ಈ ಎಲ್ಲ ಘಟನೆಗಳನ್ನ ನೆನಪಿಸ್ಕೊಂಡಾಗ ಸಹಜವಾಗಿ ಈ ಒಂದು ಅನಿವಾರ್ಯದಪ್ಪ ಇವತ್ತು ಎಲ್ಲ ಕಡೆ CCTV ಕುಣಿಸೋಷ್ಟಲ್ಲ, ಅದು ನಿರಂತರ ಉಳಿಬೇಕು.